ಆರೋಗ್ಯ ಸಚಿವರಾಗಿ ಪದಗ್ರಹಣ ಮಾಡಿದಿರಿ. ಈಗ ಇರುವಂತ ಚಾಲೆಂಜಸ್ ಏನು ನಿಮಗೆ? ನೋಡಿ, ಒಂದು ಆರೋಗ್ಯ ವ್ಯವಸ್ಥೆ ಸ್ವಸ್ಥವಾದ ಸಮಾಜ ನಾವು ನಿರ್ಮಾಣ ಮಾಡಬೇಕು. ನನ್ನ ಉದ್ದೇಶ ಆಸ್ಪತ್ರೆಗಳನ್ನು ಜಾಸ್ತಿ ಕಟ್ಟುವುದಲ್ಲ, ಆಸ್ಪತ್ರೆ ಕಟ್ಟುವುದನ್ನು ಕಡಿಮೆಗೊಳಿಸುವ ವಾತಾವರಣ ನಿರ್ಮಾಣ ಮಾಡಬೇಕು. ಇದು ಮಾಡಬೇಕಾದ್ರೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸಬೇಕು. ಪ್ರತಿಯೊಂದು ಮನೆಯವರು ಕೂಡ, ಪ್ರತಿಯೊಂದು ತಾಯಂದಿರು ಕೂಡ, ಇವರು ಪ್ರತಿಯೊಬ್ಬರು ಕೂಡ ನಾವು ಆರೋಗ್ಯಕ್ಕೆ ಪೂರಕವಾಗುವ ಆಹಾರ ಪದ್ಧತಿ ವಹಿಸ್ಕೊಳ್ಬೇಕು ಹೊರತು ನಾವು ನಾಳೆಗೆ ರುಚಿಗೆ ಬೇಕಾಗಿ ಮಾತ್ರ ಆಹಾರ ಪದ್ಧತಿ ವಹಿಸ್ಕೊಳ್ಳೋದಲ್ಲ. ಈಗೇನಾಗಿದೆ, ಅಟ್ಲೀಸ್ಟ್ ನಾವು ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ಮುಂದಿನ ಒಂದು 10 ವರ್ಷ ಆಗುವಾಗ ಒಂದು ಸ್ವಲ್ಪ ಬದಲಾವಣೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸಣ್ಣ ಮಕ್ಕಳಿಂದಲೇ ಪ್ರಾರಂಭ ಆಗಬೇಕು. ಈಗೇನಿದೆ, ನನ್ನ ಮಗ ನನ್ನ ತಾಯಿಯನ್ನು ಕೂಡ ಸೇರಿ ತಾಯಂದಿರಿಗೆ ಮಕ್ಕಳು ಗುಂಡು ಗುಂಡಾಗಿರ್ಬೇಕು, ಮಧು ದಪ್ಪ ದಪ್ಪವಾಗಿ ಇರಬೇಕು. ಅದು ಸಣ್ಣದಿಂದಲೇ ಎಲ್ಲವನ್ನು ತಿನ್ನಿಸ್ಲಿಕ್ಕೆ ಕೊಡ್ತಾರೆ. ನೀವು ವಯಸ್ಸಾದ ಒಂದು ಮದುವೆಗೆ ಹೋಗಿ ಅಲ್ಲೊಬ್ಬರು ಐಸ್ ಕ್ರೀಮ್ ತಿಂತ ಇದ್ರೆ ನೀವು ಹೇಳಿ, ನಿನಗೆ ಡಯಾಬಿಟಿಸ್ ಇದೆ ಮಾರೆ, ನೀನು ತಿನ್ಬೇಡ ಅಂತ ಹೇಳಿದ್ರೆ ಅವನು ಹೇಳಿದ್ರೆ ಸತ್ತರೆ ಸಾಯಲಿ ಮಾರೆ, ಇವತ್ತೊಂದು ತಿನ್ನುವ ಅಂತೇಳಿ. ಸೊ ಸತ್ರು ಚಿಂತೆ ಇಲ್ಲ, ನಮ್ಮ ನಾಳೆಗೆ ರುಚಿ ಬಿಡ್ಲಿಕ್ಕೆ ಆಗುದಿಲ್ಲ. ಸೊ ಸಣ್ಣದಿಂದಲೇ ನಾಳೆಗೆ ರುಚಿಗೆ ಬೇಕಾಗಿ ನಾವು ಆಹಾರ ಪದ್ಧತಿ ಅಲ್ಲ, ನಮ್ಮ ಆರೋಗ್ಯಕ್ಕೆ ಪೂರಕ ಆಹಾರ ಪದ್ಧತಿ ಯಾವುದಿದೆಯಾ ಅದನ್ನು ನಾವು ಬಹುಶಃ ಇವತ್ತು ಮನೆಯಿಂದಲೇ ಮಕ್ಕಳಿಗೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿಯೂ ಆ ಮಗು 10-15 ವರ್ಷ ಆಗುವಾಗ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಖದರ್ ಅವರೇ, ಇದು ಮಾತನಾಡುವಾಗ ಕೇಳುವಾಗ ತುಂಬಾ ಖುಷಿ ಆಗುತ್ತೆ, ಆದ್ರೆ ಎಕ್ಸಿಕ್ಯೂಷನ್ ಅಂತ ಬಂದಾಗ ಏನ್ ಕ್ರಮ ಕೈಗೊಳ್ತಾ ಇದ್ದೀರಿ? ಹೆಂಗ್ ಜಾಗೃತಿ ಮೂಡಿಸ್ತಾ ಇದ್ದೀರಿ? ನಾವು ಇದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ನೋಡಿ, ರೋಗ ಮೇಲಿಂದ ಬರ್ತಲ್ಲ, ಆಟೋಮೆಟಿಕ್ ಆಗಿ ದೇವರು ಕಲಿಸುವುದಿಲ್ಲ. 90% ರೋಗ ನಮ್ಮ ನೆಗ್ಲಿಜೆನ್ಸ್ ಇಂದಲೇ ಆಗ್ತದೆ. ನಾವು ಸ್ವಲ್ಪ ಸಮಯ, ನಾವು 24 ಗಂಟೆ ಸಮಯದಲ್ಲಿ ಅರ್ಧ ಗಂಟೆ 1 ಗಂಟೆ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿಟ್ಟರೆ ಬಹುತೇಕ 90% ಜನ ಆರೋಗ್ಯವಂತರಾಗಿರ್ತಾರೆ. ಕೆಲವು ಹೆರಿಡಿಟಿಯಿಂದ ಬರ್ತದೆ, ಅದು ಕೂಡ ಕಂಟ್ರೋಲ್ ಆಗಿರ್ತದೆ. ಈಗ ನಿಮ್ಮ ಅವಧಿಯಲ್ಲಿ ಇದಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ನೀವು ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದೇವೆ. ಯಾಕಾಗಿ ರೋಗ ಬರ್ತದೆ, ನಮ್ಮ ಸ್ವಯಂ ಪ್ರೇರಿತ ತಪ್ಪಿನಿಂದಾಗಿ ಎಷ್ಟು ರೋಗಗಳು ಬರ್ತದೆ, ಹೇಗೆ ರೋಗಗಳನ್ನು ತಡೆಗಟ್ಟಬಹುದು. ನಾವು ನೋಡಿ ನಮ್ಮ NCD ಪ್ರೋಗ್ರಾಮ್ ಅಂತೇಳಿ ನೋಡಿ, ನಮ್ಗೆ ಗೊತ್ತಿದ್ದ ಹಾಗೆ BP ಮತ್ತು ಶುಗರ್ ಇಂದ ಎಲ್ಲ ರೋಗಗಳು ಮತ್ತೆ ಬರುದು 40 ವರ್ಷ ನಂತರ. ನಾವು PSC ಅಲ್ಲಿ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ ಟೆಸ್ಟಿಂಗ್ ಮತ್ತು ಔಷಧ ಕೂಡ ಫ್ರೀ ಇಟ್ಟಿದ್ದೇವೆ. ಒಂದು 6 ತಿಂಗಳಿಗೆ ಚೆಕ್ ಮಾಡಿ ಅಂತೇಳಿ. 45 ವರ್ಷಕ್ಕೆ ಮೇಲ್ಪಟ್ಟವರು ಒಂದು 5 ತಿಂಗಳು 6 ತಿಂಗಳು ಚೆಕ್ ಮಾಡಿ ಅಂತ ಬಂದಿದ್ರೆ ನಮ್ಗೆ ಬಾಟ್ಲೆ ಬಂದು ಗೊತ್ತಾದ್ರೆ ನಾವು ಕಂಟ್ರೋಲ್ ಆಗ್ತೇವೆ. ನಮ್ಮ ಜನರು ಏನಿದೆ, ಜನರು ಹೋಟೆಲ್ಗೆ ಹೋಗಿ ದುಡ್ಡು ಕೊಟ್ಟು ಊಟ ಮಾಡ್ಲಿಕ್ಕೆ ಅರ್ಧ ಗಂಟೆ ಕಾಯ್ತಾರೆ, ಅದಕ್ಕೆ ಪುರ್ಸೋತಿದೆ. ಇಲ್ಲಿ ಹೋಗಿ ಟೆಸ್ಟ್ ಮಾಡ್ಲಿಕ್ಕೆ 5 ನಿಮಿಷ ಪುರ್ಸೋತಿಲ್ಲ. ಜನರಿಗೆ ಪುರ್ಸೋತಿಲ್ಲದ ಎಂತ ಮಾಡುದು? 45 ವರ್ಷ ನಂತರ ಕನಿಷ್ಠ 6 ತಿಂಗಳಿಗೊಮ್ಮೆ ಅದು ಟೆಸ್ಟ್ ಮಾಡ್ಬೇಕು. ಅಂದ್ರೆ ನೀವು ನಮ್ಮ ಪ್ರಜೆಗಳನ್ನ ಬ್ಲೇಮ್ ಮಾಡ್ತಾ ಇದ್ದೀರಿ? ನಾನ್ ಬ್ಲೇಮ್ ಮಾಡ್ತಾ ಇಲ್ಲ, ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇದ್ದೇನೆ. ರೋಗ ಬಂದ ನಂತರ ನಾವು ಮದ್ದು ಕೊಡೋದು ನಮ್ಮ ಜವಾಬ್ದಾರಿ. ನಾವು ರೋಗ ಬರದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅನ್ನೋದಕ್ಕೆ ನೀವು ರೋಗ 3 ಜೀವನ ಶೈಲಿ. ನಾನು ಬೆಳಿಗ್ಗೆ ಎಷ್ಟು ಗಂಟೆ ಎದ್ದು ಹೇಳ್ತೇನೆ, ಎಷ್ಟು ವಾಕಿಂಗ್ ಹೋಗ್ತೇನೆ, ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತೇನೆ, ಜೀವನ ಶೈಲಿ. ನಮಗೆ ಉಚಿತವಾದ ಮದ್ದು ಇದೆ, ಗಾಳಿ. ಯಾರು ಕೂಡ ಉಸಿರಾಡೋದಿಲ್ಲ, ಪ್ರಾಣಾಯಾಮ 10 ನಿಮಿಷ ಕೂಡ ಮಾಡೋದಿಲ್ಲ. ನೀವು ಸೇರಿ ಎಷ್ಟು ಬದುಕಲಿಕ್ಕೆ ಬೇಕು ಅಷ್ಟು ಮಾತ್ರ ಉಸಿರಾಡ್ತೇವೆ. ನಮ್ಮ ಲಂಗ್ಸಿಗೆ ಎಷ್ಟು ಬೇಕು, ನಮ್ಮ ಮಸಲ್ಸ್ಗೆ ಎಷ್ಟು ಬೇಕು, ನಮ್ಮ ಬ್ರೈನಿಗೆ ಎಷ್ಟು ಬೇಕಂತೇಳಿ ನಾವು ಈ ಫ್ರೀ ಆದ ಮದ್ದನ್ನು ತಗೊಳ್ಳೋದಿಲ್ಲ. ನೀರು ಎಷ್ಟು ಕುಡಿಬೇಕು ಎಲ್ಲ ಫ್ರೀ ಇದೆ, ಅದರ ಬಗ್ಗೆ ಆಸಕ್ತಿ ಇಲ್ಲ. ಪ್ರಾಣಾಯಾಮದ ಬಗ್ಗೆ ಮಾತಾಡಿದ್ರಿ, ಒಳ್ಳೆ ವಿಚಾರ. ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಅದು ವೈಜ್ಞಾನಿಕ, ಯಾವುದೇ ರಿಲಿಜಿಯಸ್ ಸಂಗತಿ ಅಲ್ಲ. ಆದ್ರೆ ಶಾಲೆಗಳಲ್ಲಿ ಏನಾದ್ರು ಇದನ್ನ ಅಳವಡಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳು ಧರ್ಮ ಅನ್ನೋ ವಿಚಾರವನ್ನ ತಂದು ಬಿಡ್ತಾರೆ. ಎಲ್ಲ ಧರ್ಮೀಯರು ಇದಕ್ಕೆ ಸಹಮತ ವ್ಯಕ್ತಪಡಿಸೋದಿಲ್ಲ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಯಾರಿಗೆ ಆರೋಗ್ಯ ಬೇಕು ಅವ್ರು ಅಳವಡಿಸಬೇಕು, ಯಾರ ಆರೋಗ್ಯ ಬೇಡ ಅವ್ರು ಅಳವಡಿಸೋದಿಲ್ಲ. ಪ್ರಾಣಾಯಾಮ ಮಾಡಿದ್ರೆ ಏನ್ ತಪ್ಪಿದೆ? ಉಸಿರು ಸ್ವಲ್ಪ ಜಾಸ್ತಿ ದೀರ್ಘವಾಗಿ ಮಾಡಿ ಅಂತ ಹೇಳುವಂತದ್ದು ಕರೆಕ್ಟ್. ಏನ್ ತಪ್ಪಿದೆ ಅದರಲ್ಲಿ? ಈಗ ಎಲ್ಲಾ ಧರ್ಮದವರ ಮನೆಯಲ್ಲಿ ಕೂಡ ಯೋಗ ಟೀಚರ್ ಹೋಗ್ತಾರೆ, ಯೋಗ ಮಾಡ್ತಾರೆ. ಇವತ್ತು ಎಲ್ಲಾ ದೇಶದಲ್ಲಿ, ಅದು ದುಬೈ ಇರ್ಲಿ, ಸೌದಿ ಇರ್ಲಿ, ಎಲ್ಲ ಅಲ್ಲಿಯವರು ಕೂಡ ಇವತ್ತು ಅಲ್ಲಿ ಹೋದಂತ ಯೋಗ ಮಾಸ್ಟರ್ಗಳಲ್ಲಿ ಟೀಚರ್ ದೊಡ್ಡ ಡಿಮಾಂಡ್ ಇದೆ. ಅಲ್ಲಿಯವರು ಕೂಡ ಅದನ್ನು ಅಳವಡಿಸ್ತಾ ಇದ್ದಾರೆ. ಈಗ ಹಾಗಾಗಿ ನಮ್ಗೇನ್ ದಾಡಿ ಅಂತ ನೀವು ಕೇಳ್ತಾ ಇದ್ದೀರಿ? ಈಗ ನಮ್ಗೆ ಆರೋಗ್ಯ ಬೇಕಾ? ಕರೆಕ್ಟ್.